Hello, friends. You are all welcome to my basic English grammar class. I am Baswarajappa, an English teacher. Today, let's learn about some confusing words. First of all, let's study about uh, hair, hair, and hair. What is the difference between these two words? Hair means tale ಕೂದಲು. Hair means ಉತ್ತರಾಧಿಕಾರಿ. Kudal, a fine thread like a thing that grows on the skin. That is called hair. She has a long hair. Her hair is like a stream of waterfall. She has a long hair. ಅವಳಿಗೆ ಉದ್ದವಾದ ತಲೆಗೂದಲಿದೆ ಅದು hair. Second one is hair. It is also hair. Hair means the person who is entitled for the property. ಯಾರು ಪ್ರಾಪರ್ಟಿ ಆರ್ ಪವರ್. King's son will become a king after his death. So he is the heir of the property. ಅವನು ಉತ್ತರಾಧಿಕಾರಿ. King David is the heir of his father's property. Next one is disease. Disease and disease. Disease means illness. ಕಾಯಿಲೆ. ಈ ಡಿಸೀಸ್ ಅಂದ್ರೆ ಕಾಯಿಲೆ. ಎರಡನೇದು ಡಿಸೀಸ್ ಅಂದ್ರೆ ಡೆತ್, ಸಾವು. ಕಾಯಿಲೆ ಅಥವಾ ರೋಗ ಇದು ಸಾವು. ಎರಡು ಕೂಡ ಡಿಸೀಸೇ, ಅದು ಸ್ಪೆಲ್ಲಿಂಗ್ ಬೇರೆ. ಇದು DISEASE, ಇದು DECEASE. ಫಾರ್ ಎಕ್ಸಾಂಪಲ್, ಈ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಡಿಸೀಸ್. She is suffering from AIDS disease, like that. For this one, he is the heir to his father's property. Also, sorry, he died because after his disease, his son will come to the power. His son has come to the power. After his death, his son came to the power. So, disease means death. No more life. That is called disease. We shall continue further. Then we will have stationary and stationary. Stationery means it is a shop where they sell books, papers, writing materials like pen, pencil, etc. It is called a stationery shop. He runs a stationery shop. ಇದು ಪುಸ್ತಕದ ಅಂಗಡಿ ಅಥವಾ ಲೇಖನ ಸಾಮಗ್ರಿಗಳ ಅಂಗಡಿ. ಲೇಖನ ಸಾಮಗ್ರಿಗಳ ಅಂಗಡಿ. ಸ್ಟೋರ್. This one stationery means ನಿಲುಗಡೆ or stop. He runs a stationery shop. You will get all writing materials in a stationery shop. Here, observe the spelling. Stationery is a shop where they sell pens, pencils, files, papers, writing materials. Next one, stationery means stop. The car hits onto the vehicle which was standing on the roadside, which was stationary at that moment. The car collided with the vehicle which was stationary on the roadside. ಅಂದರೆ ಕಾರು ಅಲ್ಲಿ ನಿಂತಿದ್ದಂತಹ ಅಲುಗಾಡದೆ ನಿಂತಿದ್ದಂತಹ ವಾಹನದ ಮೇಲೆ ಡಿಕ್ಕಿ ಹೊಡೆಯಿತು ಅನ್ನೋ ಅರ್ಥವನ್ನು ಕೊಡುತ್ತೆ. ಸ್ಟೇಷನರಿ ಮೀನ್ಸ್ ಸ್ಟಾಪ್ ಫಾರ್ ಎವರ್, ನಾಟ್ ಮೂವಿಂಗ್. ಸ್ಟೇಷನರಿ ಇದು ಗೊತ್ತಾಯ್ತಲ್ಲಾಗಲೇ, ಇದು ಲೇಖನ ಸಾಮಗ್ರಿಗಳ ಅಂಗಡಿ, ವೇರ್ ದೇ ಸೆಲ್ writing materials. Stationery means stop.
ಇಟ್ ಇಸ್ ನಾಟ್ ಮೂವಿಂಗ್. ಚಲಿಸದೇ ಇರೋದಕ್ಕೆ ಸ್ಟೇಷನರಿ. ಇಟ್ ಈಸ್ ಸ್ಟಾಗ್ನೇಟೆಡ್, ಸ್ಟಾಪ್ಡ್ ಮೂವಿಂಗ್ ಫರ್ದರ್, ಅದು ಸ್ಟೇಷನರಿ. ದೆನ್ ಲಾಸ್ಟ್ ಒನ್ ಅಡ್ವೈಸ್ ಅಂಡ್ ಅಡ್ವೈಸ್. ಅಡ್ವೈಸ್ ಅಂದರೆ ಬುದ್ಧಿವಾದ ಹೇಳೋದು. ಅಡ್ವೈಸ್ ಅಂದರೆ ಇದು ವರ್ಬ್, ಇದು ನೌನ್, ಇದು ವರ್ಬ್. ಇದು SC ನೋಡಿ, ಇದು SC, ಇದು C. ಅಡ್ವೈಸ್ ಅಂದರೆ ಬುದ್ಧಿವಾದ, ಇದು ನೌನ್, ಬುದ್ಧಿವಾದ ಹೇಳೋದು. ವಿ ಮಸ್ಟ್ ಫಾಲೋ ದಿ ಅಡ್ವೈಸ್ ಆಫ್ ಅವರ್ ಪೇರೆಂಟ್ಸ್. ನಾವು ನಮ್ಮ ತಂದೆ ತಾಯಿಗಳ ಬುದ್ಧಿಮಾತನ್ನು ಕೇಳಬೇಕು, ಅವರ ಗೈಡೆನ್ಸ್ ಪ್ರಕಾರ ನಡ್ಕೊಳ್ಬೇಕು ಅನ್ನೋ ಅರ್ಥವನ್ನು ಕೊಡ್ತಾರೆ. ಎರಡನೇದು, ಈ ಅಡ್ವೈಸ್ಡ್ ಈ ಸನ್ ನಾಟ್ ಟು ಸ್ಮೋಕ್. ಅವನು ತನ್ನ ಮಗನಿಗೆ ಹೇಳ್ದ, ಸ್ಮೋಕ್ ಮಾಡಬೇಡಪ್ಪ, ಧೂಮಪಾನ ಮಾಡಬೇಡ ಅಂತ ಹೇಳ್ದ. ಅಲ್ಲಿ ನಾವು ಹೇಳ್ದ ಅಂತ ಹೇಳ್ಬೇಕಾದ್ರೆ ಅಡ್ವೈಸ್ ಅಂತ ಹೇಳ್ತೀವಿ, ಅದು ವರ್ಬ್ ಆಗಿ ನಾವು ಯೂಸ್ ಮಾಡ್ತೀವಿ. ಒಂದೊಂದು ವರ್ಡನ್ನು ಕೂಡ ಅದನ್ನ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಿದಾಗ ಅರ್ಥ ಬೇರೆ ಆಗುತ್ತೆ. ಅದು ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಹೋಗುತ್ತೆ ಅನ್ನೋದು ಆ ಸೆಂಟೆನ್ಸ್ ಮೇಲೆ ನಿರ್ಧಾರ ಆಗುತ್ತೆ. ಇಲ್ಲಿ ನಾವು ಫಾಲೋ ದಿ ಅಡ್ವೈಸ್ ಆಫ್ ಯುವರ್ ಪೇರೆಂಟ್ಸ್. ಫಾಲೋ ದ ಅಡ್ವೈಸ್ ಆಫ್ ಯುವರ್ ಪೇರೆಂಟ್ಸ್. ಇಲ್ಲಿ ನೌನ್, ಇದು ಪೇರೆಂಟ್ಸ್. ಎರಡನೇದು ಇನ್ನೊಂದು ಅಡ್ವೈಸ್ ಅಂದರೆ ಅದು ವರ್ಬ್ ಆಗಿ ಉಪಯೋಗಿಸ್ತೀವಿ. He advised his son not to become addicted to email. Addicted to ಫೋನ್ಸ್. ಅವನು ತನ್ನ ಮಗನಿಗೆ ಅಡ್ವೈಸ್ ಮಾಡ್ದ, ಫೋನನ್ನು ಹೆಚ್ಚಿಗೆ, ಫೋನ್ ವ್ಯಸನೆ ಆಗಬೇಡ, ಅಡಿಕ್ಟ್ ಆಗಬೇಡ ಫೋನ್ಗೆ ಅಂತ ಹೇಳ್ದ. ಸೊ ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾವು ಇವತ್ತಿನ ಪಾಠವನ್ನು ಮುಗಿಸೋಣ. ಥ್ಯಾಂಕ್ ಯು ಆಲ್.